ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಆದರೆ ಅಲ್ಲಿ ಸ್ಪೇಸ್ ಕಮ್ಮಿ ಮತ್ತು ವಿಚಾರಣೆಗೆ ಸಮರ್ಪಕವಾದಂತಹ ಒಂದು ವ್ಯವಸ್ಥೆಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆರೋಪಿಗಳನ್ನು ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಈ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ಈ ಕೇಸ್ನ ಎಲ್ಲ 13 ಜನ ಆರೋಪಿಗಳಿದ್ದಾರೆ. ಇಲ್ಲಿನ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಪೊಲೀಸ್ ಸ್ಟೇಷನ್, ಇದು ಸುತ್ತಲೂ ಕೂಡ ಕಾಂಪೌಂಡ್ ಇದೆ, ಎಲ್ಲ ರೀತಿಯಲ್ಲೂ ಕೂಡ ಸೇಫ್ ಆಗಿರುವಂಥ ಜಾಗ. ಆದರೆ ಇವತ್ತು ಬೆಳಗ್ಗೆಯಿಂದ ಈ ಒಂದು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈ ಮದುವೆ ಮನೆಯಲ್ಲಿ ಶಾಮಿಯಾನಗಳನ್ನು ಹಾಕ್ತಾರಲ್ಲ, ಅದೇ ರೀತಿಯಲ್ಲಿ ಶಾಮಿಯಾನಗಳನ್ನು ಮತ್ತು ಹೊರಗಡೆ ಕರ್ಟನ್ಗಳನ್ನು ಹಾಕಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದರೆ, ಈ ಪೊಲೀಸ್ ಠಾಣೆ ಒಳಭಾಗದಲ್ಲಿ ನಡೆಯುತ್ತಾ ಇರುವಂತಹ ಆ್ಯಕ್ಟಿವಿಟೀಸ್ ಯಾವುದೂ ಕೂಡ ಹೊರಗಡೆ ಕಾಣಿಸಬಾರ್ದು ಅನ್ನುವಂಥದ್ದು. ಈ ಒಂದು ಕಾಂಪೌಂಡು ಇಷ್ಟು ಎತ್ತರಕ್ಕಿದೆ, ಅದರ ಮೇಲ್ಭಾಗದಲ್ಲೂ ಕೂಡ ಒಂದು 2 ಅಡಿಯಷ್ಟು ಎತ್ತರಕ್ಕೆ ಈ ಒಂದು ಕರ್ಟನ್ಗಳನ್ನು ಹಾಕಲಾಗಿರುವಂಥದ್ದು. ಅದೇ ರೀತಿಯಲ್ಲಿ ಗೇಟ್ಗೂ ಕೂಡ ನೀವು ಗಮನಿಸ್ಬೋದು, ಗೇಟ್ ಹೊರಗಡೆಯಿಂದ ಯಾರಾದರೂ ಏನಾದರೂ ನೋಡಿದರೂ ಕೂಡ ಒಳಭಾಗದಲ್ಲಿ ಏನಾಗ್ತಿದೆ ಅನ್ನುವಂಥದ್ದು ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಒಳಗಡೆ ನಡೆಯುವಂಥ ಘಟನೆಗಳು ಹೊರಗಡೆ ಕಾಣಿಸ್ಬಾರ್ದು, ಅದನ್ನು ಮರೆಮಾಚಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯ ಒಂದು ಕರ್ಟನ್ಗಳನ್ನು ಹಾಕಿದ್ದಾರೆ. ಇದು ನಿಜಕ್ಕೂ ಕೂಡ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ವ್ಯಕ್ತ ಆಗ್ತಿದೆ. ಪೊಲೀಸ್ ಠಾಣೆ ಅನ್ನುವಂಥದ್ದು ಯಾರದೇ ಒಂದು ಖಾಸಗಿ ಸ್ವತ್ತಲ್ಲ, ಇದು ಸಾರ್ವಜನಿಕ ಸ್ವತ್ತು. ಪೊಲೀಸ್ ಠಾಣೆಯಂತಹ ಒಂದು ಜಾಗದ ಹೊರಭಾಗದಲ್ಲಿ ಈ ರೀತಿ ಶಾಮಿಯಾನಗಳನ್ನು ಹಾಕುವಂಥದ್ದು, ಕರ್ಟನ್ಗಳನ್ನು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆ ವ್ಯಕ್ತ ಆಗ್ತಿದೆ. ಜೊತೆಗೆ ಒಂದು ಕ್ವಶನ್, ಸಾಮಾನ್ಯವಾಗಿ ಯಾವುದೇ ಒಂದು ಆರೋಪಿಗಳು ಪೊಲೀಸ್ ಸ್ಟೇಷನಲ್ಲಿದ್ದರೆ ಅಥವಾ ಅವ್ರನ್ನ ಪೊಲೀಸ್ ಸ್ಟೇಷನಿಂದ ಕರ್ಕೊಂಡು ಹೋದರೆ ಮಾಧ್ಯಮದವರು ಅದನ್ನು ವಿಡಿಯೋ ಮಾಡುವುದಕ್ಕೆ ಯಾರೂ ಕೂಡ ಆಕ್ಷೇಪ ವ್ಯಕ್ತಪಡಿಸುವುದಿಲ್ಲ. ಪೊಲೀಸವರು ಎಷ್ಟೋ ಸಲ ಹೇಳ್ತಾರೆ ಅಕ್ಯೂಸ್ಗಳದ್ದು ವಿಡಿಯೋ ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಲೋ ಅಥವಾ ಪೊಲೀಸರ ಮೇಲೆ ಏನಾದರೂ ಒತ್ತಡ ಇದೆಯಾ, ಈ ಎಲ್ಲ ಅನುಮಾನಗಳು ಮೂಡೋದಕ್ಕೆ ಕಾರಣ ಆಗ್ತಾ ಇದೆ. ಸದ್ಯಕ್ಕೆ ಇದು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ನಿನ್ನೆ ಒಂದು ಕಡೆಯಲ್ಲಿ ಮಾಧ್ಯಮಗಳ ವಾಹನಗಳು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪಾರ್ಕ್ ಮಾಡಬಾರ್ದು ಅನ್ನುವಂಥ ಹೇಳಿದರು. ಇವತ್ತು ನೋಡಿದರೆ ಈ ರೀತಿ ಗೇಟ್ ಮುಂಭಾಗದಲ್ಲಿ ನಿಂತುಕೊಂಡು ಕ್ಯಾಮರಾದಲ್ಲಿ ಶೂಟ್ ಮಾಡಿದ್ರು ಕೂಡ ಒಳಗಡೆ ಏನು ಕಾಣಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪೊಲೀಸ್ ಅಧಿಕಾರಿಗಳು ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ರೋ ಕಾಲೇ ಮಾಡಿಲ್ಲ ಬ್ರೋ. ಇವಾಗ ಮಾಡ್ರು ಅನ್ಸುತ್ತೆ. ಕಾಲ್ ಮಾಡಿಲ್ಲ. ಇಲ್ಲ 302 ಯಾವುದದು? ಈ ಕಡೆ ಬನ್ನಿ ಸರ್, ನೀವು ಸಿಪಿ ಕೇಳ್ಬಿಡೋಣ. ಕೇಳೋಣ. ಸರ್ 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 ಮದುವೆ ಮಾಡ್ತಾರೆ. ಕೊನೆ ಕೇಸಲ್ಲಿ ಆರೋಪಿ ಒಬ್ಬರು ನಾವು ಸೆಲೆಬ್ರಿಟಿ ಏನೋ ಮುಚ್ಚು ಮನೆ ಮಾಡ್ತಾ ಇದ್ದೀರಾ? ಸೈಡ್ ವರ್ಕ್ ಬಗ್ಗೆ ಅವನೇ ಪೇಮೆಂಟ್ ಸ್ಟೇಷನ್ ಹೋಗಿ ಅಲ್ಲ ಸರ್. ಅವರೇ ಬೇಕಾಗಿರೋದು ಸರ್.
ಸೈಡ್ ಬನ್ನಿ ಸರ್, ನೀವು ಸ್ವಲ್ಪ ಈ ಕಡೆ ಬನ್ನಿ ಸರ್, ನೀವು ಸರ್ ಅವರೇ ಸರ್, ಈಗ ನೀವು ಅದೇ ಅಲ್ಲ ಸರ್ ಮಾಡ್ತಾ ಇರೋದು ಈಗ. ಸರ್ ಈ ಕಡೆ ಬನ್ನಿ ಸರ್, ನೀವು ಸಿಪಿ ಕೇಳ್ಬಿಡೋಣ ಇರಿ ಕೇಳೋಣ ಸರ್ ಸರ್